ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು 6 o'clock ಆಗಿತ್ತು ಎದ್ದಿದ್ದು. ಹಾಗಾಗಿ ಇವತ್ತು 2024 ಲಾಸ್ಟ್ ದಿನ ಆಗಿದೆ. ಸೊ ನೆಕ್ಸ್ಟು 2025 ಮೊದಲನೇ ದಿನ ಬರ್ತಾ ಇದೆ. ಹಾಗಾಗಿ ಇವತ್ತಿನ ವೀಡಿಯೋ ಇವತ್ತು ಲಾಸ್ಟ್ ಎಂಡ್ ಆಗ್ತಿದೆ. ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಮತ್ತೆ ಆದರೆ ನೋಡೋದು ಯಾರು ಕಡಿಮೆ ಮಾಡ್ಕೋಬೇಡಿ, ಇದೇ ರೀತಿ ನೋಡ್ತಾ ಇರಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡ್ತೀನಿ, ಹೇಗಿದೆ ಅಂತ ವಾಚ್ ಮಾಡಿ. ಸೊ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಅರಳಿತ್ತು, ಬೆಳಗ್ಗೆ ನೋಡೋದಕ್ಕೂ ಚೆನ್ನಾಗಿತ್ತು. ಹಾಗಾಗಿ ನಾನು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಎದ್ದಿದ ತಕ್ಷಣವೇ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದ್ಸರಿ ಕಾಮೆಂಟ್ ಮಾಡಿ. ವೆದರ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಎದ್ದಿರೋದ್ರಿಂದ. ಸೊ ನನಗೆ ಫುಲ್ ಖುಷಿಯಾಗಿತ್ತು. ಹಾಗಾಗಿ ಹೀಗೆ ಕೂತ್ಕೊಂಡು ಮಾತಾಡ್ಕೊಂಡೇ ಕೂತ್ಕೊಂಡಿದ್ದೆ. ಪಾಪು ಕೂಡ ಎದ್ದಿದ್ದೆ, ನಮ್ಮ ಮನೆಯವ್ರು ಎತ್ಕೊಂಡಿದ್ರು. ಸೊ ಹೀಗೆ ನಾವು ಕೂತ್ಕೊಂಡು ಅವನ ಆಟ ಆಡಿಸ್ಕೊಂಡೇ ಕೂತಿದ್ದು ಸ್ವಲ್ಪ ಹೊತ್ತು. ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ನನ್ನ ಮಗ ಕೂಡ ಹಾಲು ಕೇಳ್ತಾನೆ, ಹಾಲು ಕಾಯಿಸ್ಕೊಟ್ಟೆ ಅವನಿಗೆ. ಸೊ ಇವತ್ತು ದೋಸೆ ಮಾಡಬೇಕಂತ ಅಂದ್ಕೊಂಡಿದ್ದೆ, ದೋಸೆ ಮಾಡ್ತಾಯಿದ್ದೀನಿ. ಹಾಗಾಗಿ ದೋಸೆ ಇಟ್ಟು ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದು ಆರ್ಲೋಕ್ಕೆ ಬಿಟ್ಟು ಮತ್ತು ಮೊದಲು ಚಟ್ನಿ ಮಾಡ್ಕೊತಿದ್ದೀನಿ. ಚಟ್ನಿಗೆ ಕಡಲೆ ಬೀಜ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಮ್ಮ ಪಾಪು ಕೂಡ ಆಟ ಆಡ್ಕೊತಿದ್ದ, ನೋಡ್ಕೊಂಡೆ ನಾನು ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಇದ್ದರು, ಹಾಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹಾಗೆ ಮಾತಾಡಿಕೊಂಡೆ ಮಾಡ್ಕೊತಾ ಇದ್ದೀನಿ. ಅದು ಬೀಜನಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ, ಅದು ತೆಗ್ದಿದ್ದಾಯಿತು. ಇದು ಕೂಡ ಚೆನ್ನಾಗಿ ಬೆಂದಿತ್ತು ಆಲೂಗಡ್ಡೆ, ಅದು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಪಲ್ಯ ರೆಡಿ ಮಾಡ್ಕೊತೀನಿ, ಸ್ಟವ್ ಆನ್ ಮಾಡಿಕೊಂಡು. ಸೊ ಮೊದಲೇ ಕಡಲೆಬೇಳೆ ಹಾಕ್ಕೊತೀನಿ, ಅದು ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಸೀಡೆಕಾಳು ಸೇರಿಸ್ಕೊತೀನಿ, ಹಾಗೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕಾಯ್ಲಿಕ್ಕೆ ಬಿಡ್ತೀನಿ, ಅದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಬಿಡ್ತೀನಿ. ಹಾಗೆ ಇದಾದಮೇಲೆ ಹಚ್ಚಿಟ್ಟಿರೋಂಥ ಈರುಳ್ಳಿನೂ ಕೂಡ ಸ್ವಲ್ಪ ಸೇರಿಸ್ಕೊತೀನಿ. ಒಂದೇ ಒಂದು ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. 5 ಆಲೂಗೆಡ್ಡೆ ತಗೊಂಡಿದ್ದೀನಿ, ಪಲ್ಯಕ್ಕೆ ಸಾಕಾಗುತ್ತೆ ಅಂತ. ಅಷ್ಟಕ್ಕೆ ಇಷ್ಟನ್ನೇ ಮಾತ್ರ ರೆಡಿ ಮಾಡ್ಕೊತೀನಿ. ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಅಂತ. ಈರುಳ್ಳಿ ಜಾಸ್ತಿ ಈರುಳ್ಳಿ ಕಲರ್ ಬರೋವರೆಗೂ ಬಿಡ್ತೀನಿ ಸ್ವಲ್ಪ ಹೊತ್ತು. ಇದಾದಮೇಲೆ ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಣ್ಗಾಯಿ ಇತ್ತು ಮನೇಲಿ, ಅದನ್ನೇ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಕೂಡ ಹಾಕ್ಕೊತೀನಿ, 1 ಸ್ಪೂನಷ್ಟು. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಲರ್ ಬರೋದಕ್ಕೆ ಅರಿಶಿನ ಕೂಡ ಹಾಕ್ಕೊತೀನಿ, ಅರ್ಧ ಸ್ಪೂನು. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ರೀತಿ 1-2 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಎಣ್ಣೆನಲ್ಲಿ ಅದೆಲ್ಲ ಸ್ಮ್ಯಾಶ್ ಆಗಿ ಬೇಯಬೇಕು. ಅದಾದಮೇಲೆ ಸೊ ರೆಡಿ ಮಾಡ್ಕೊಂಡಿರೋಂತಹ ಆಲೂಗಡ್ಡೆನ ಇದ್ರೊಳಗಡೆ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಎಲ್ಲ ಕಡೆ ಕೂಡಿಸ್ಕೊಂಡು ಈ ರೀತಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಇದಾದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿಗೆ ರೆಡಿ ಆಯಿತು. ಸೊ ನೆಕ್ಸ್ಟು ನಾನು ದೋಸೆಗೆ ರೆಡಿ ಮಾಡ್ಕೊತೀನಿ. ದೋಸೆ ತವ ಇಟ್ಟು ಅದು ಕೂಡ ರೆಡಿ ಆಗುತ್ತೆ. ಎಷ್ಟು ಕಲರಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಈ ರೀತಿ ಬಂದಿತ್ತು. ನನ್ನ ಮಕ್ಕಳಿಬ್ಬರು ಮಲ್ಕೊಂಡಿದ್ರು, ಇವ್ನು ಚಿಕ್ಕವನು ಮಾತ್ರ ಎದ್ದಿದ್ದ. ಹಾಗಾಗಿ ಅವ್ರು ಎದ್ದೇಳೋದ್ರೊಳಗಡೆ ನಾನು ಕೂಡ ತಿಂಡಿ ರೆಡಿ ಮಾಡ್ಕೊತೀನಿ. ಅವ್ರಿಗೆ ಬೇಗ ಎದ್ದಿದ್ರೆ ನನಗೆ ಕೆಲಸಗಳು ಆಗಲ್ಲ. ಸೊ ಹಾಗಾಗಿ ಅವ್ರು ಲೇಟಾಗಿ ಎದ್ದೇಳೋದೇ ಒಳ್ಳೆಯದಾಗುತ್ತೆ ಸ್ವಲ್ಪ. ನೋಡಿ ನನ್ನ ಮಗ ಒಬ್ಬ ಎದ್ದಿದ್ದ, ಅವ್ರು ನಮ್ಮ ಮನೆಯವ್ರು ಎತ್ಕೊಂಡಿದ್ದಾರೆ. ಇವರಿಬ್ಬರು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಮತ್ತೆ ನಾನು ತಿಂಡಿ ಎಲ್ಲ ರೆಡಿ ಮಾಡಾದಮೇಲೆ ರೆಡಿ ಮಾಡ್ಕೊತೀನಿ. ಈಗ ತಿಂಡಿ ರೆಡಿ ಆಯಿತು. ಅವ್ರಿಗೆ ಈಗ ಹಾಕ್ಕೊಟ್ಟಿದ್ದೀನಿ, ತಿಂಡಿ ತಿಂದ್ಕೊತಾ ಇದ್ದಾರೆ. ಸೊ ನನ್ನ ಮಕ್ಕಳು ಕೂಡ ಅಷ್ಟರಲ್ಲಿ ಎದ್ದಿದ್ರು ಇಬ್ಬರೂ. ಅವ್ರಿಗೂ ಕೂಡ ತಿನ್ನಿಸ್ಬೇಕಾಗಿತ್ತು, ಅವ್ರಿಗಿನ್ನೂ ರೆಡಿ ಆಗಿಲ್ಲ. ಅವ್ರಿಗೂ ಕೂಡ ರೆಡಿ ಮಾಡ್ಕೊತೀನಿ, ಎದ್ದಿದ್ರು ಇಬ್ಬರೂ. ಹಾಗಾಗಿ ನಮ್ಮ ಮನೆಯವರು ಟಿಫನ್ ಮಾಡ್ತಿದ್ದಾರೆ. ನೋಡಿ ದೋಸೆ, ಪಲ್ಯ, ಚಟ್ನಿ ರೆಡಿಯಾಗಿತ್ತು ಈ ರೀತಿ. ಸೊ ಇನ್ಮೇಲೆ ಅವ್ರಿಗೂ ಸ್ನಾನ ಮಾಡಿಸಿ ರೆಡಿ ಆಯಿತು. ಅವ್ರಿಗೂ ಕೂಡ ಟಿಫನ್ ಆಯಿತು. ಇವಾಗ ಏನೋ ಡ್ರೈ ಫ್ರೂಟ್ಸ್ ಇತ್ತು, ಒಂದು ತಿನ್ಕೊತಾ ಇದ್ದಾರೆ. ಹಾಗಾಗಿ ಹೀಗೆ ಟೈಮ್ ಆಗಿತ್ತು. ನನ್ನ ಮಗ ಕೂಡ ಈಗಿನ ಮಲಗೋಕೆ ಟೈಮು. ಅವನಿಗೂ ಕೂಡ ಸ್ವಲ್ಪ ಊಟ ತಿನ್ನಿಸಿ ಮಲಗಿಸ್ಬಿಡ್ತೀನಿ. ಹಾಗಾಗಿ ನೋಡಿ ಹೆಂಗೆ ಕಣ್ಣೆಲ್ಲ ಸಣ್ಣಗಾಗಿದೆ. ಸೊ ಇನ್ನೇನು ಟೈಮ್ ಆಯಿತು, ಊಟ ತಿನ್ನಿಸಿ ಮಲಗಿಸ್ಬೇಕು. ನಾನು ಕೂಡ ಟಿಫನ್ ಮಾಡ್ಕೋಬೇಕು ಜೊತೆಗೆ. ಅವನಿಗೆ ಆಟ ಆಡಿಸ್ತಾ ಇದ್ದೆ, ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಾ ಇದ್ರು. ಈ ರೀತಿ ಕಣ್ಣು ಸ್ವಲ್ಪ ಈ ಸಣ್ಣಗಾಗಿತ್ತಲ್ಲ, ಈ ರೀತಿ ಆಟ ಆಡಿಸ್ಕೊಂಡಿದ್ರೆ ಚೆನ್ನಾಗಿ ಬೇಗ ನಿದ್ದೆ ಬರುತ್ತೆ ಅಂತ ಎತ್ಕೊಂಡು
ಸೊ ಹೀಗೆ ಅವನೇ ಟೈಮ್ ಪಾಸ್ ಆಯಿತು. ಅವನು ಕೂಡ ಮಲ್ಕೊಳೋದಕ್ಕೆ ಟ್ರೈ ಮಾಡ್ತಾಯಿದ್ದೆ, ನಾನು ಮಲಗಿಸ್ಬೇಕಾಗಿತ್ತು. ನಮ್ಮ ಮನೆಯವ್ರು ಹೋಗೋದ್ರೊಳಗಡೆ ಮಲಗಿಸ್ಬಿಟ್ಟು ಅವ್ರನ್ನೂ ಕೂಡ ರೆಡಿ ಮಾಡಬೇಕು ಊಟ ತಿನ್ನಿಸೋದಕ್ಕೆ. ಅವರು ಟಿಫನ್ ಮಾಡಬೇಕಲ್ಲ ಇವಾಗ, ನನ್ನ ಮಕ್ಕಳಿಬ್ರು. ಅವರು ಕೂಡ ಸ್ನಾನ ಮಾಡಿಸಿದ್ದೆ ನಾನೇ. ಸೊ ಇವಾಗ ರೆಡಿ ಆದರು. ಹಾಗಾಗಿ ಊಟ ಕೂಡ ಮುಗೀತು, ನಮ್ಮದು ಕೂಡ ಮುಗಿಸ್ಕೊಂಡೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಅದು ಊಟ ಮುಗಿದಿತ್ತು. ಡ್ರೈ ಫ್ರೂಟ್ಸ್ ತಿಂತಾಯಿದ್ದಾರೆ ಇಬ್ಬರೂ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.